ಚಳ್ಳಕೆರೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಬಸವೇಶ್ವರ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಅಶ್ವರೂಢ ಶ್ರೀ ಬಸವೇಶ್ವರ ಪುತ್ಥಳಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ಧಗಂಗಾ ಮಠದ ಪರಮಪೂಜಾ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಕೊಪ್ಪಳದ ಸಂಸ್ಥಾನದ ಪರಮಪೂಜಾ ಶ್ರೀ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಸಿದ್ಧರ ಬೆಟ್ಟದ ಪರಮಪೂಜಾ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಶಾಸಕರ ಸಮ್ಮುಖದಲ್ಲಿ ನಡೆಯಿತು. ಈ ಸಮಾರಂಭದಲ್ಲಿ ಶಾಸಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ.ಸಿ. ವೀರೇಂದ್ರ ಪಪ್ಪಿ, ವಿಧಾನ ಪರಿಷತ್ ಸದಸ್ಯರಾದ ಕೆ.ಎನ್. ನವೀನ್, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಕೆ.ಸಿ. ನಾಗರಾಜ್, ಸಮುದಾಯದ ಹಿರಿಯ ಮುಖಂಡರಾದ ಎಸ್. ರಾಜಶೇಖರಪ್ಪ, ಬಿ.ಎಸ್. ಶಿವಪುತ್ರಪ್ಪ, ಎಚ್.ವಿ. ನಾಗರಾಜ್, ಡಾಕ್ಟರ್ ಜಯಕುಮಾರ್, ಎಸ್. ರುದ್ರಮುನಿಯಪ್ಪ, ನಟರಾಜ್, ಶಿವಸ್ವಾಮಿ, ಹೊಸ್ಮನೆ ಹಾಗೂ ಇತರೆ ಸಾರ್ವಜನಿಕರು ಇದ್ದರು. ಬಸವಣ್ಣನವರ ಭಾವನೆಗಳೇನಿತ್ತು 12ನೇ ಶತಮಾನದಲ್ಲಿ ಬಸವಣ್ಣನಿತ್ತು. ಬಹುಶಃ ಹಾಗೆ ಇದ್ದಂಥ ಒಂದು ಜಾತಿಯ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲಿಂಗ ಅಸಮಾನತೆ ಇರ್ಬೋದು, ಅಂಥವರೆಲ್ಲದಕ್ಕೆ ಹೋರಾಟ ಮಾಡಿದಂಥವ್ರು. ಈಗಲೂ ಕೂಡ ನಾವೆಲ್ಲರೂ ರಾಜಕೀಯ ವ್ಯವಸ್ಥೆ ಖಂಡಿತವಾಗ್ಲೂ ಕೂಡ ಆಧುನಿಕ ಇಲ್ಲದಿದ್ದರೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಹೋಗ್ತಾ ಇದೆ. ಆದರೆ ಇಂಥ ಒಂದು ಜನಪ್ರತಿನಿಧಿಗಳಾದಂಥವರು ಭಾವನೆಗಳಿಗೆ ನಾವು ಸೇವೆ ಮಾಡೋದಕ್ಕೆ ಕೆಲಸ ಮಾಡಿದ್ರೆ ಜನರಿಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ಅದು ಖಂಡಿತವಾಗಿ ಸಾರ್ಥಕವಾಗ್ತದೆ. ಹಾಗಾಗಿ ಇವತ್ತು ಬಸವ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಇದು ಇವತ್ತು ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ತಾ, 3 ಜನ ಶ್ರೀಗಳು ಬಹುಶಃ ರಾಜಮಠದಲ್ಲಿ ಅವರಿಗೆ ವೇಳೆ ಬಹಳಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಅವರ ಮಾತುಗಳನ್ನ ನೀವೆಲ್ಲರೂ ಕೇಳ್ಕೊಳ್ಳಿ. ಅವರು ವಿಶೇಷವಾಗಿ ಆಗಮಿಸಿದ್ದಾರೆ ಅಂತ ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೇರೆ ಬೇರೆ ಸಂಘಗಳು ಇಲ್ಲಿ ಸಂಸ್ಥೆಗಳು ಇದ್ದಾವೆ. ಎಲ್ಲ ಸುಮಾರು ಸ್ವಾಗತ ಕೋರಂತ 5 ಸಂಘಗಳಿದೆ. ವೀರಶೈವ ಸಮಾಜ ಸೇವಾ ಸಂಘ, ದಲಿವಾಳ ಸಂಘ, ವಿದ್ಯಾರ್ಥಿ ಸಂಘ, ಸುಮಾರು 7 ಸಂಘಗಳ ಮುಖಾಂತರ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾಗರಾಜ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಿದ್ರು. ಈಗ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಸುಮಾರು 4 ಡಿಸ್ಟ್ರಿಕ್ಟ್ಗಳಲ್ಲಿ ಇದ್ದಂತಹ ಒಂದು ವಿಶೇಷವಾದ ಬಸವೇಶ್ವರ ಈ ಅಶ್ವರೂಢ ಒಂದು ಪ್ರತಿಮೆಯನ್ನು ನಾವು ಮಾಡಿದೀವಿ ಅಂತ ಖಂಡಿತವಾಗಲೂ ಎಲ್ಲರೂ ಕಡೆಗೆ ಚಳಿಕೆರೆ ಯಾವತ್ತೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ನಾವು ಯಾವತ್ತೂ ಬೇರೆ ಬೇರೆ ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಮೊದಲು ಈ 5 ತಿಂಗಳಲ್ಲೇ ಸೆಕೆಂಡ್ ಬಾಂಬೆ ಅಂತ ಹೇಳಿ ಚಳಿಕೆರೆ ಹೆಸರನ್ನೇ ಯಾರು ಕೇಳುತ್ತಾರೆ ರಾಜಮಠದಲ್ಲಿ. ಅಂತ ಒಂದು ಇತಿಹಾಸವನ್ನು ಉಳ್ಳಂತ ಪ್ರದೇಶ. ಇಂಥ ಪ್ರದೇಶದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ನಾಯಕನ ಒಂದು ಭಾವಚಿತ್ರವನ್ನು ಅನಾವರಣ ಮಾಡಿ ಇವತ್ತು ಒಂದು ಸಾರ್ಥಕವಾದ ಕೆಲಸ ಆಗಿದೆ ಅಂತ ಹೇಳಿ ಭಾವಿಸ್ತಾ